ಇನ್ನು ಮಾರ್ತಹಳ್ಳಿಯಲ್ಲಿ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿದೆ. ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದೇ ಮಳೆಗೆ ಬೆಳಗ್ಗೆ ಮಧ್ಯರಾತ್ರಿಯಿಂದ ಬೆಳಗ್ಗಿನವರೆಗೂ ಸುರಿದಂಥ ಮಳೆಗೆ ಬೆಂಗಳೂರಿನ ಹಾಲತ್ತಿದು. ನಿರಂತರವಾಗಿ ಏನಾದರೂ ಸುರಿದ್ಬಿಟ್ರೆ ಮಳೆ ಅಯ್ಯಯ್ಯಯ್ಯ. ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಸಂಪೂರ್ಣ ಜಲಮಯವಾಗಿದೆ. ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಒಡೆದು ಗೋಡೆ ಕೂದಲೆಳೆ ಅಂತರದಲ್ಲಿ ಮನೆ ಮಂದಿ ಅಲ್ಲಿ ಪಾರಾಗಿದ್ದಾರೆ. ಸೊನೆಸ್ಟಾ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಕುಸಿತವಾಗಿದೆ. ನಿರ್ಮಾಣ ಹಂತದ ಕಟ್ಟಡ ಕುಸಿತವಾಗಿದೆ, ಬಿರುಕು ಬಿಟ್ಟಿದೆ. ಸೊ ಅಲ್ಲಿರುವಂಥ ಜನ ಎಲ್ಲ ಈಗ ಜಸ್ಟ್ ಪಾಸ್ ಆಗಿದ್ದಾರೆ ಅಲ್ಲಿಂದ. ಅಲ್ಲಿ ನೋಡ್ತಾ ಇದ್ದೀರಾ, ಅಪಾರ್ಟ್ಮೆಂಟ್ನ ಪಕ್ಕದಲ್ಲಿ ಒಂದು ಗೋಡೆ ಕುಸಿದು ಬಿದ್ದಿದೆ. ಅದರ ಪರಿಣಾಮ ನೀರೆಲ್ಲ ಹೇಗೆ ಹರಿದು ಬರ್ತಾ ಇದೆ ಅಂತೇಳಿ. ಬೆಂಗಳೂರಿನಲ್ಲಿ ಬರೀ ರಾತ್ರಿಯಿಂದ ಬೆಳಗ್ಗೆ ಸುರಿದಿರುವಂಥ ಪರಿಣಾಮ ಹಲವು ಭಾಗಗಳಲ್ಲಿ ತಿಂಗಳಾನುಗಟ್ಟಲೆ ಮಳೆನೇ ನಿಲ್ಲೋದಿಲ್ಲ. ಕೆಲವು ಜಿಲ್ಲೆಗಳಲ್ಲಂತೂ ಬಿಟ್ಟು ಬಿಡದೇನೆ ವಾರಗಟ್ಟಲೆ ಮಳೆ ಸುರಿತಾ ಇದೆ. ಅಲ್ಲಿ ಆ ಪ್ರಮಾಣದಲ್ಲಿ ಸುರಿದ್ರೆ ಅವ್ರು ಹೆಂಗೆ ತಡ್ಕೋಬೇಕು? ನೀವು ಒಂದು ರಾತ್ರಿ ಸುರಿದಿರೋದನ್ನು ಎಲ್ಲ ದುಡ್ಡನ್ನು ಸುರಿಯುವಂಥ ಬೆಂಗಳೂರಿನಲ್ಲಿ ಈ ಪರಿಸ್ಥಿತಿಗಳು. ಎಲ್ಲ ದುಡ್ಡನ್ನು ಆಲ್ಮೋಸ್ಟ್, ಯಾಕಂದರೆ 60% ನಿಮ್ಗೆ ಹಾಕುವಂಥ ದುಡ್ಡು ರೆವಿನ್ಯೂ ಇಲ್ಲಿಂದನೇ ಬರುತ್ತೆ. ಆದರೆ ನೋಡ್ಕೊಳ್ಳಿ ಏನು ಕ್ವಾಲಿಟಿಯನ್ನು ಬೆಂಗಳೂರಿನಲ್ಲಿ ಕೊಡ್ತಾ ಇದ್ದೀವಿ ಅಂಥೇಳಿ, ಯಾವ ರೀತಿಯಲ್ಲಿದೆ ಬೆಂಗಳೂರಿನ ಪರಿಸ್ಥಿತಿಗಳು ಅಂತೇಳಿ. ಒಂದು ಮಳೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಸುರಿದಿರೋ ಮಳೆ ಪರಿಣಾಮ ಇದು. ಹೋಗ್ತಾ ಇದ್ದಂಥ ವ್ಯಕ್ತಿಗಳ ಮೇಲೆ ಮರದ ಕೊಂಬೆಗಳು ಬಿದ್ದಿದೆ. ಎದೆ ಭಾಗಕ್ಕೆ ತೀವ್ರವಾಗಿ ಪೆಟ್ಟು ಬಿದ್ದಿರುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಓರ್ವ ವ್ಯಕ್ತಿಗೆ ಓರ್ವ ಮಹಿಳೆಯ ಕಾಲು ಮುರಿದಿರುವ ಬಗ್ಗೆಯೂ ಕೂಡ ಮಾಹಿತಿ ಬರ್ತಾ ಇದೆ. ವೆರಿ ಸ್ಯಾಡ್ ಇದು. ಗಾಯಗೊಂಡವರನ್ನ ಈಗ ಆಸ್ಪತ್ರೆಗೆ ಸ್ಥಳೀಯರು ಸೇರಿಸಿದ್ದಾರೆ. ಯಾವ ರೀತಿಯಾಗಿ ಘಟನೆ ಆಗಿದೆ ಅಂತೇಳಿ. ರಸ್ತೆಯಲ್ಲಿ ಹೋಗ್ತಾ ಇದ್ದವರ ಮೇಲೆ ಬೃಹತ್ ಮರದ ಕೊಂಬೆಗಳು ಬಿದ್ದೋಗ್ಬಿಟ್ಟಿದೆ. ಪರಿಣಾಮ ಈಗ ಹಲವರಿಗೆ ಗಾಯಗಳಾಗಿದೆ. ಕೆಲವರಿಗೆ ಎದೆ ಭಾಗಕ್ಕೆ ಬಿದ್ದಿದೆ, ಕೆಲವರು ಕಾಲು ಮುರಿದೋಗಿದೆ ಅಂತಿದ್ದಾರೆ. ಯಾಕೆ ಈ ಪರಿಸ್ಥಿತಿ ನಿರ್ಮಾಣ ಆಯಿತು ಗೊತ್ತಾಗ್ತಿಲ್ಲ. ಮಾರುತಿ ಸೇವಾ ನಗರದಲ್ಲಾಗಿರುವಂಥ ಅವಘಡ ಇದು. ಹಲವು ಕಡೆಗಳಲ್ಲಿ ಹೇಳಿದ್ದೀವಿ, ತುಂಬ ಏಜ್ ಆಗಿರುವಂಥ ಮರಗಳಿದ್ದಾವೆ, ಅವೆಲ್ಲ ಬೀಳೋ ಪರಿಸ್ಥಿತಿಗಳಿದ್ದಾವೆ. ಒಣಗಿರೋ ಮರಗಳಿದ್ದಾವೆ, ಅವನ್ನೆಲ್ಲ ತೆಗೀರಿ ಅಂತಂದರೆ ಕೇಳಿಸ್ಕೊಳ್ಳೋದಿಲ್ಲ, ಸಂಬಂಧನೇ ಇಲ್ಲ. ಅದಕ್ಕೆ ಟೀಮ್ ಬೇರೆ ಇದೆ, ಅವ್ರಿಗೆ ಸಂಬಳ ಬೇರೆ.